ಹೆಲೋ ಫ್ರೆಂಡ್ಸ್, ನೀವು ಕೇಳಿರ್ಬೋದು ಬೀದಿ ನಾಯಿಗಳು ಎಷ್ಟೊಂದು ಮಕ್ಕಳನ್ನ ಕೊಲ್ತಾ ಇದ್ದಾವೆ, ಅಟ್ಯಾಕ್ ಮಾಡ್ತಾ ಇದ್ದಾವೆ, ತೊಗೊಂಡು ಹೋಗಿ ತಿಂತಾ ಇದ್ದಾವೆ, ಇಲ್ಲ ಅಂದರೆ ಅಟ್ಯಾಕ್ ಮಾಡಿ ಕಚ್ತಾ ಇದ್ದಾವೆ. ಯಾಕೆ ಈ ಥರ ಮಾಡ್ತಾ ಇದ್ದಾವೆ ಬೀದಿ ನಾಯಿಗಳು? ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡೋಣ. ನಾನು ಯೋಚನೆ ಮಾಡಿದ ಪ್ರಕಾರ ನನಗೇನು ಅನಿಸುತ್ತೆ ಅಂದರೆ, ಈಗ ಎಲ್ಲರೂ ಸ್ವಚ್ಛತೆ ಅಭಿಯಾನ ಅಂತ ಹೇಳಿಬಿಟ್ಟು ಮನೆಯಲ್ಲಿರೋ ಎಲ್ಲ ಕಸಗಳನ್ನು, ಅಂದರೆ ಉಳಿದಿರೋ ಮಿಕ್ಕಿರೋ ಫುಡ್ಡನ್ನು, ರೊಟ್ಟಿ, ಚಪಾತಿ ಮತ್ತು ರೈಸ್ ಏನಾದರೂ ಮಾಡಿರೋದು ಮಿಕ್ಕಿರುತ್ತಲ್ಲ, ಅದನ್ನು ನಾವು ಕರೆಕ್ಟಾಗಿ ಚೆನ್ನಾಗಿ ತೆಗೆದಿಟ್ಟು ಡಸ್ಟ್ಬಿನ್ನಲ್ಲಿ ಇಟ್ಟು ಅದನ್ನು ಕಸದ ಗಾಡೀಲಿ ಹಾಕ್ತಾಯಿದ್ದೀವಿ. ಕಸದ ಗಾಡಿಗೆ ಹಾಕ್ತಾ ಇರೋದ್ರಿಂದ ಬೀದಿ ನಾಯಿಗಳಿಗೆ ಏನೂ ತಿನ್ನೋಕ್ಕೆ ಸಿಗ್ತಾ ಇಲ್ಲ. ಮುಂಚೆ ಏನಾಗ್ತಾಯಿತ್ತು, ಕಸದ ತೊಟ್ಟಿ ಅಂತ ಇರ್ತಾಯಿತ್ತು, ಅಲ್ಲಿ ಎಲ್ಲರೂ ಹೋಗಿ ಕಸನ ಚೆಲ್ಲಿದರೆ ಅಲ್ಲಿರೋ ಮೊಸರಿನ ಏನಾದರೂ ಉಳಿದಿರೋದು ಮಿಕ್ಕಿರೋದು ಬೀದಿ ನಾಯಿಗಳು ತಿನ್ಕೊಂಡು ಇರ್ತಾಯಿದ್ವು. ಈಗ ಆ ಥರ ಅವಕ್ಕೆ ಏನೂ ಸಿಗ್ತಾ ಇಲ್ಲ. ಎಲ್ಲರೂ ತಮ್ಮ ಮನೇಲಿರೋ ಉಳಿದಿರೋ ರೈಸು, ಮಿಕ್ಕಿರೋ ಮೊಸರೆ, ಏನಾದರೂ ಫುಡ್ ಇರುತ್ತಲ್ಲ, ಅದನ್ನು ಹೋಗಿ ಕಸದ ಗಾಡೀಲಿ ಹಾಕ್ತಾರೆ. ಕಸದ ಗಾಡಿಯವರು ತೊಗೊಂಡು ಹೋಗಿ ಊರ ಹೊರಗೆ ಇರೋ ಒಂದು ಜಾಗದಲ್ಲಿ ಹಾಕ್ತಾರೆ. ಅದಕ್ಕೂ ಕಾಂಪೌಂಡ್ ಕಟ್ಟಿರ್ತಾರೆ. ಅಲ್ಲೇ ಒಳಗಡೆ ಅವರು ಬೇರೆ ಮಾಡ್ಕೊಳ್ತಾರೆ. ಅಂದರೆ ಒಣ ಕಸ, ಹಸಿ ಕಸ, ಗೊಬ್ಬರವಾಗಿರೋ ಕಸ ಅಂತ ಹೇಳಿಬಿಟ್ಟು ಮತ್ತೆ ಮಾಡಿ ಅದರಲ್ಲಿ ಬೇರ್ಪಡಿಸಿ ಅದನ್ನು ಮತ್ತೆ ನಮಗೆ ಮಾರ್ತಾರೆ. ಬೇಕಾಗಿರೋ ಅಗ್ರಿಕಲ್ಚರಿಸ್ಟ್ ಅವ್ರಿಗೆ ಮಾರ್ತಾರೆ. ಅದು ಒಂದು ಒಳ್ಳೆ ವಿಧಾನ, ತುಂಬ ಚೆನ್ನಾಗಿ ನಡೀತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆದರೆ ಇದರಿಂದ ಅನುಭವಿಸ್ತಾ ಇರೋದು ಯಾರು ಅಂದರೆ ಈ ಬೀದಿ ನಾಯಿಗಳು. ಅವಕ್ಕೆ ಏನೂ ತಿನ್ನೋಕ್ಕೆ ಸಿಗ್ತಾ ಇಲ್ಲ. ಚಿಕ್ಕ ಏನಾದರೂ ಎನಿಮಲ್ಸ್ನ ತಿನ್ನಬೇಕಂದ್ರೆ ಇಲಿ, ಹೆಗ್ಗಣ ಆ ಥರ ಏನಾದರೂ ಹುಡ್ಕೊಂಡು ತಿನ್ನಬೇಕು. ಆ ಥರ ಈಗ ಏನು ಸಿಗ್ತಾನೆ ಇಲ್ಲ ಅನಿಸುತ್ತೆ. ತುಂಬ ಕ್ಲೀನ್ಲಿನೆಸ್ ಇರೋದ್ರಿಂದ ಯಾವಾಗಲಾದರೂ ಒಂದಿನ ಸಿಗ್ಬೋದು, ಬಟ್ ಎವ್ರಿ ಡೇ ಸಿಗಲ್ಲ. ಹಾಗಾಗಿ ಅವು ಹೊಟ್ಟೆ ಹಸ್ಕೊಂಡಿರ್ತವೆ. ಹೊಟ್ಟೆ ಹಸಿದಿರೋ ಮನುಷ್ಯನೇ ಏನಾದರೂ ಮಾಡೋಕ್ಕೆ ರೆಡಿ ಆಗ್ತಾರೆ. ಮತ್ತು ಬೀದಿ ನಾಯಿಗಳು ಅವು ಏನು ಮಾಡಬೇಕು, ಏನು ತಿನ್ನಬೇಕು, ಆ ಥರ ಅವು ಹಸಿದ ಹುಲಿ ಥರನೇ ಇರ್ತವೆ. ಮುಂಚೆ ಎಲ್ಲ ಬೀದಿ ನಾಯಿಗಳನ್ನ ತೊಗೊಂಡು ಹೋಗಿ ಒಂದು ಕಡೆ ಎಲ್ಲೋ ಹಾಕಿ ನಾಯಿಗಳನ್ನ ಸಾಕಿದ್ರು. 1-2 ಸರಿ ಗೌರ್ಮೆಂಟ್ದವರು ಆ ಥರ ಎಲ್ಲ ಮಾಡಿದರು. ಮತ್ತು ಸಹಾಯ ಸಂಘಗಳು ಎಲ್ಲ ತೊಗೊಂಡು ಹೋಗಿ ಬೀದಿ ನಾಯಿಗಳು ತುಂಬ ಕಚ್ತಾ ಇದ್ದಾವೆ ಆ ಥರ ಅಂತ ಹೇಳಿಬಿಟ್ಟು ಅವನ್ನ ತೊಗೊಂಡು ಹೋಗಿ ಒಂದು ಕಡೆ ಎಲ್ಲೋ ಹಾಕಿ ಅವನ್ನೆಲ್ಲ ನೋಡ್ಕೊಳ್ತಾ ಇದ್ದರು. ಆ ಥರ ಮಾಡ್ತಾಯಿದ್ರು. ಆದರೆ ನಾಯಿಗಳು ಬೇಕು, ಎಲ್ಲ ಪ್ರಾಣಿಗಳು ಬೇಕು. ಈ ಜಗತ್ತಿನಲ್ಲಿ ಎಲ್ಲನೂ ಸಮತೋಲನವಾಗಿ ಇದ್ರೇ, ಎಲ್ಲ ಥರದ ಪ್ರಾಣಿಗಳು ಇದ್ರೇ ಎಲ್ಲನೂ ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಅದನ್ನೆಲ್ಲ ತೆಗೆದು ನಾಯಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಬೇರೆ ಕಡೆ ಹಾಕಿದರೆ ಸಮತೋಲನ ಆಗಲ್ಲ. ಬರೀ ನಾಯಿ ಅಲ್ಲ, ಅದೇ ಥರ ಎಲ್ಲ ನಿಮ್ಗೆ ಗೊತ್ತು, ಪಕ್ಷಿಗಳು, ಆ ಥರ ಎಲ್ಲನೂ ಇರಬೇಕು, ಇದ್ರೇ ಸಮತೋಲನ ಮೇಂಟೈನ್ ಆಗುತ್ತೆ. ಆದರೆ ನಾನೇನು ಅಂದ್ಕೊಂಡಿದ್ದೀನಿ, ಪರಿಹಾರ ಅಂದರೆ ಈಗ ಎಲ್ಲರೂ ಮನೆ ಹೊರಗಡೆ ಒಂದು ಬೇಡವಾಗಿರೋ ಪ್ಲೇಟನ್ನು ಇಟ್ಬಿಟ್ಟು ಅದರಲ್ಲಿ ನಮಗೆ ಮಿಕ್ಕಿರೋ ಚಪಾತಿನೋ, ರೊಟ್ಟಿನೋ ಅಥವಾ ರೈಸೋ ಏನಾದರೂ ಅದರಲ್ಲಿ ಹಾಕಿ ಇಟ್ಬಿಟ್ರೆ ಅವು ಯಾವ ಬೀದಿ ನಾಯಿಗಳಿರ್ತಾವೋ ಅವುಗಳು ತಿಂದು ಹೋಗ್ತವೆ. ತಿಂದಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇ ಅದನ್ನು ಕಸದ ಗಾಡೀಲಿ ಹಾಕಬೇಕು. ಆದರೆ ಅವೆಲ್ಲ ಆ ಥರ ಈ ಥರ ಎಲ್ಲ ಚೆಲ್ಲಾಡಿ ಹೊಲಸು ಮಾಡ್ತವೆ, ಆ ಥರ ಎಲ್ಲ ಅನಿಸುತ್ತೆ. ಬಟ್ ಆ ಥರ ಏನು ಇದ್ರೂ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅವಕ್ಕೂ ಸ್ವಲ್ಪ ತಿನ್ನೋಕ್ಕೆ ಕೊಡಬೇಕು. ಆ ಥರ ನನ್ನ ಅನಿಸಿಕೆ. ಅವು ಎಷ್ಟೊಂದು ದಿನ ಹೊಟ್ಟೆ ಹಸ್ಕೊಂಡಿರ್ತವೆ, ಸಾಯ್ತಾ ಇರ್ತವೆ, ತುಂಬ ಥಿನ್ನಾಗಿರ್ತವೆ, ವೇಟ್ ಮಾಡ್ತವೆ. ಆದ್ರೂ ಅವಕ್ಕೆ ಸಿಕ್ಕಿಲ್ಲ ಅಂದರೆ ಈ ಥರ ಎಲ್ಲ ಅಟ್ಯಾಕ್ ಮಾಡ್ತವೆ. ಆದ್ರೂ ನೋಡಿದ್ದೀನಿ ಎಷ್ಟೊಂದು ನಾಯಿಗಳು, ಬೀದಿ ನಾಯಿಗಳಿದ್ರೂ ಅವಕ್ಕೂ ಕರುಣೆ ಅಂತ ಇರುತ್ತೆ. ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾನೆ ಇರ್ತವೆ. ನಾವೇ ಅವಕ್ಕೆ ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ. ನಾಯಿ ಅಂದರೆ ಅವು ಮನುಷ್ಯನಿಗೆ ಅವಲಂಬಿತವಾಗಿರೋ ಪ್ರಾಣಿ ಅಂದರೆ ಅದು ನಾಯಿ ಮಾತ್ರ. ನಾವೇ ಅವನ್ನ ಅವಲಂಬನೆ ಮಾಡ್ಕೊಳ್ತಾ ಇಲ್ಲ. ಮಾಡ್ಕೊಳ್ತೀವಿ. ಈಗ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಯಾವುದ್ಯಾವುದೋ ನಾಯಿನ ತಂದು ಮನೆಯಲ್ಲಿ ಬೆಡ್ ಮೇಲೆ ಎಲ್ಲ ಮಲಗಿಸ್ಕೊಂಡು
ಕಾರಲ್ಲಿ ಕೂತ್ಕೊಂಡು ತೊಗೊಂಡು ಹೋಗ್ತಾ ಇರ್ತೀವಿ. ಬಟ್ ಇದೆಲ್ಲ ರಾಂಗ್. ಮಾಡಿ ಬೇಡ ಅಂತ ಇಲ್ಲ. ಎಷ್ಟೊಂದು ಜನ ಪೆಟ್ ಲವರ್ಸ್ ಇರ್ತೀರ, ಮಾಡಿ ನಿಮ್ಮ ಶೋಕಿಗೋಸ್ಕರನೂ ಮಾಡ್ತೀರಾ, ನಿಮಗೆ ಮನಸ್ಸು ತೃಪ್ತಿ ಆಗುತ್ತೆ ಆ ಥರನೂ ಮಾಡ್ತೀರಾ, ಬೇಡ ಅನ್ನಲ್ಲ, ಮಾಡಿ. ಬಟ್ ಬೀದಿ ನಾಯಿಗಳಿಂದ ಎಷ್ಟೊಂದು ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬೀದಿ ನಾಯಿಗಳಿಗೆ ಏನಾದರೂ ಸ್ವಲ್ಪ ತಿನ್ನೋಕ್ಕೆ ಇಡೀ ಹೊರಗಡೆ. ಮಿಕ್ಕಿರೋ ಫುಡ್ಡನ್ನು ಸಡನ್ನಾಗಿ ಹೋಗಿ ವೇಸ್ಟ್ ಆಗಿದೆ ಅಂತ ಚೆಲ್ಲಬೇಡಿ. ಇಟ್ಟು ನೋಡಿ, ಬೇಕಾದರೆ ತಿಂತವೆ, ಇಲ್ಲ ಅಂದರೆ ನೀವು ಎಸೆದ್ಬಿಡಿ. ಈಗ ನಾನು ಒಬ್ಬಳೇ ಈ ಥರ ಮಾಡಿದರೆ ಆಗಲ್ಲ, ಎಲ್ಲರೂ ಮಾಡಿದ್ರೇ ಒಂದು ಸ್ವಲ್ಪ ಅವಕ್ಕೂ ಹೊಟ್ಟೆ ತುಂಬುತ್ತೆ. ಮತ್ತು ಅವು ಏನು ಅಲ್ಲೇ ಮಲ್ಕೊಳ್ಳಲ್ಲ, ತಿಂದ್ಬಿಟ್ಟು ಹೋಗಿಬಿಡ್ತವೆ. ಆ ಥರ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.